ರಾಜಿ ಕಿರಿಕ್ಸಾಲಿ ಪಲ್ಯ ಮಾಡಪ್ಪಿ. ಅಯ್ಯ ಕಿರಿಕ್ ಸಾಲಿ ಪಲ್ಯ ತಿನ್ಬೇಕು ಅನ್ಸತ್ತೆ ನಿಮ್ಗೆ ತಡ್ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಸೊಪ್ಪು ಹಿಂಗ್ ಚಂದಂಗ್ ಸೋಸ್ಕೊಂಡು ನೀರೊಳಗ್ ಹಾಕಿ ಅದನ್ನ ಸ್ವಚ್ಛಂಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊತೇನಿ. ಆಮೇಲೆ ಈ ಕಡೆ ಒಂದೆರಡು ಬೆಳ್ಳುಳ್ಳಿ ತಗೊಂಡು ಅದನ್ನ ಜಜ್ಜಿ ಎಲ್ಲಾ ಎಸಳು ತಗೊಂಡು ಕುಟ್ಟಾಣಿ ಒಳಗ್ ಹಾಕಿ ಜೊತೆಗೆ ಒಂದ್ 2 3 ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನ ಚಂದಂಗ ಜಜ್ಕೋತೀನಿ. ಚಲೋ ತಂಗದ ಪೇಸ್ಟ್ ಆಗ್ಬೇಕ ನೋಡ್ರಿ ಹಿಂಗ. ಆಮೇಲೆ ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ನಾವೇನ್ ಕುಟ್ಟಿಟ್ಕೊಂಡಿರ್ತೇವಲ್ಲ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನದಕ್ ಹಾಕಿ ಚಂದಂಗ ಫ್ರೈ ಮಾಡ್ಬೇಕು. ಅದೊಂದ್ ಸ್ವಲ್ಪ ಫ್ರೈ ಆಗಿಂದ ಈಗೇನ್ ನಾವ್ ಸೊಪ್ಪನ್ನ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಇದಕ್ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬೇಕ. ಸೊಪ್ಪೆಲ್ಲಾ ಸೊಕಾಶಂಗ ಕರಕೋ ಅಂತ ಬರ್ತೈತಿ. ಫಸ್ಟ್ ಈಗ ಉಪ್ಪು ಹಾಕ್ಬಾರ್ದು, ಸೊಪ್ಪು ಒಂದಿಷ್ಟು ಕರಗಿಂದ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ನೋಡ್ರಿ ಉಪ್ಪು ಹಾಕಿಂದ ಸೊಪ್ಪು ಚಂದಂಗ ನೀರ್ ಬಿಡ್ತಿರ್ತೈತಿ. ಸೊ ಹಿಂಗ್ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಒಂದ್ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಒಳಗ ಅದನ್ನ ಬಯಾಕ್ ಬಿಡ್ಬೇಕು. ಆಮೇಲೆ ಪ್ಲೇಟ್ ಓಪನ್ ಮಾಡಿ ನೋಡಿದಾಗ ಇನ್ನೊಂದ್ ಸ್ವಲ್ಪ ನೀರ್ ಐತಿ ಅಂದ್ರೆ ಸೊಪ್ಪು ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಅದನ್ನ ಬೇಯಿಸ್ಬೇಕ. ಇನ್ನೊಂದ್ಸಲ ಪ್ಲೇಟ್ ಮುಚ್ಚಿ ಒಂದ್ 5 ನಿಮಿಷ ಸಣ್ಣ ಉರಿ ಒಳಗ ಬೇಯಿಸಿದ್ರ ಮಸ್ತ್ ಅಂದ ಬಿಸಿ ಬಿಸಿ ಕಿರಿಕ್ ಸಾಲಿ ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.